ಯೋಗ ಕಲಿಯಲಿಕ್ಕೋಸ್ಕರ ಈ ಪವಿತ್ರ ಸ್ಥಳದೊಳಗೆ ಅದೀರಿ. ನಿನ್ನೆ ಸಾಯಂಕಾಲದಿಂದ ನಿಮ್ಮ ಶಿಬಿರ ಸ್ಟಾರ್ಟ್ ಆಗಿದೆ. ನಿನ್ನೆ ಪ್ರಾರಂಭ ಆಯಿತು. ಇವತ್ತು ನೇರವಾಗಿ ವಿಷಯಕ್ಕೆ ಬರೋದಾದರೆ ಯಾವುದೇ ಸಬ್ಜೆಕ್ಟು, ಅದು ಜಾಗ್ರಫಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಬಾಟನಿ ಇರ್ಬೋದು, ಜುವಾಲಜಿ ಇರ್ಬೋದು. ನೀವು ಯಾವ ಸಬ್ಜೆಕ್ಟನ್ನು ತಿಳ್ಕೊಳ್ಳಿಕ್ಕೆ ಕಾಲೇಜಿಗೆ ಹೋಗ್ತಿರೋ, ಪಾಠ ಹೆಂಗೆ ಶುರುವಾಗುತ್ತೆ ಗೊತ್ತಾ ನಿಮಗೆ? ಹೆಂಗೆ ಶುರುವಾಗುತ್ತೆ? ಹಾಂ, ಆಯಿತು, ಗುರುಗಳು ಹೇಳ್ತಾರೆ, ಶಿಷ್ಯರು ಇರ್ತಾರೆ. ಬಟ್ ನೀವು ಬಾಟ್ನಿ ಸ್ಟೂಡೆಂಟು, ಹೆಂಗೆ ಶುರುವಾಗುತ್ತೆ ಪಾಠ? ಗುರುಗಳು ಹೆಂಗೆ ಪಾಠ ಶುರು ಮಾಡ್ತಾರೆ ಹೇಳಿ? ಹಾಂ, ಸೆಲ್ಯುಲಾರ್ ಲೆವೆಲಿಂದನೇ ಶುರು. ನೀವು ಯಾವ ವಿಷಯವನ್ನು ಕಲೀಲಿಕ್ಕೆ ಹೋಗಿರುವಿರೋ ಅದು ಅಂದರೆ ಏನು ಅಂತ ಶುರುವಾಗುತ್ತೆ. ವಾಟ್ ಈಸ್ ಬಾಟನಿ? ಹೌದಲ್ಲ? ನೀವು ಬಾಟ್ನಿ ಕಲಿಯಕ್ಕೆ ಹೋಗಿರ್ತೀರಿ, ಜಾಗ್ರಫಿ ಕಲಿಯಕ್ಕೆ ಹೋಗಿರ್ತೀರಿ. ಫಸ್ಟ್ ಶುರು ಆಗೋದೇ ವಾಟ್ ಈಸ್ ಜಾಗ್ರಫಿ, ವಾಟ್ ಈಸ್ ಎಕನಾಮಿಕ್ಸ್, ಅಲ್ಲಿಂದ ಶುರು ಆಗುತ್ತೆ. ವಾಟ್ ಈಸ್ ಹಿಸ್ಟ್ರಿ, ಹೌದಲ್ಲ? ಅದು ಅಂದರೆ ಏನು ಅದನ್ನು ತಿಳ್ಕೊಂಡೇ ಮುಂದುವರಿಬೇಕಲ್ಲ. ಅದೇ ಗೊತ್ತಾಗ್ತಿದ್ರೆ ಏನು ಮಾಡ್ತೀರಿ ಮಣ್ಣು? ಹಾಗೆ ನೀವು ಯೋಗವೆಂಬ ಪರಮ ಪವಿತ್ರ ವಿದ್ಯೆಯನ್ನು ಕಲಿಲಿಕ್ಕೆ ಬಂದಿರಿ. ನೀವು ಅಂತಿಂಥ ವಿದ್ಯೆ ಅಲ್ಲ ಇದು. ಕೃಷ್ಣ ಪರಮಾತ್ಮ ಹೇಳ್ತಾನ, ಎಂಥ ವಿದ್ಯೆ ಅಂತ ತಿಳ್ಕೊಂಡು 9ನೇ ಅಧ್ಯಾಯದೊಳಗೆ ಸ್ಟಾರ್ಟಿಂಗೇ ಹೇಳ್ತಾನವ ಯೋಗದ ಬಗೆಗೆ. ರಾಜವಿದ್ಯಾ, ಇದು ಎಂಥದಪ್ಪ ಇದು? ದ ಕಿಂಗ್ ಆಫ್ ಆಲ್ ನಾಲೆಜಸ್. ಎಲ್ಲ ವಿದ್ಯೆಗಳು ಮೀರಿದ್ದಿದು ರಾಜವಿದ್ಯಾ. ರಾಜಗುಹ್ಯಂ, ಎಂಥ ವಿದ್ಯೆ ಇದು? ರಾಜವಿದ್ಯಾ. ರಾಜಗುಹ್ಯಂ ಪವಿತ್ರಂ ಇದು ಉತ್ತಮಂ. ಒಂದೇ ಸಾಲಿನೊಳಗೆ ಯೋಗದ ಬಗ್ಗೆ ಹೇಳ್ತಾನೆ ರೀ. ರಾಜವಿದ್ಯೆ, ಕಿಂಗ್ ಆಫ್ ಆಲ್ ನಾಲೆಜಸ್, ಎಲ್ಲ ಶೂನ್ಯ ಇದ್ರ ಮುಂದೆ. ಇದು ಒಂದು ಕಲಿತ್ರಿ ಗೆದ್ರಿ ನೀವು. ಇದು ಒಂದು ವಿದ್ಯೆ ಕಲಿತ್ರಿ ಗೆದ್ರಿ. ಪರಮ ಪವಿತ್ರದ ಮತ್ತು ಗುಹ್ಯದ. ಗುಹ್ಯದ ಯಾರಿಗೂ ಕಲಿಸ್ಬಾರ್ದು. ಖರೆ ಕೇವಲ ಗುಹೆಗಳಲ್ಲಿ ಸನ್ಯಾಸಿಗಳಿಗೆ ಮಾತ್ರ, ಸ್ವಾಮಿಗಳಿಗೆ ಮಾತ್ರ ಸೀಮಿತವಾದಂಥ ವಿದ್ಯೆ ಇದು. ಇವತ್ತು ಜಗತ್ತು ಭ್ರಮಿಸ್ತದ. ಏನು ಭ್ರಮಿಸ್ತದ? ಎಲ್ಲ ನಾ ಕಲ್ತೀನಿ, ನೀ ಕಲ್ತೀನಿ. ಏನು? ಯೋಗ. ಐ ನೋ ಯೋಗ, ಐ ಡೂ ಯೋಗ, ಐ ಲವ್ ಯೋಗ. ಹಾಗ ಯೋನ ಐ ಲವ್ ಯೋಗ ಅಂತಾರೆ. ಯೋಗದ ತಳಬುಡನ ಗೊತ್ತಿಲ್ಲ ಇವ್ರಿಗೆ. ವಾಟ್ ಈಸ್ ಯೋಗ ಅಂತ ಕೇಳಬೇಕಾದ್ರೆ ಚಾಲೆಂಜ್ ಕೊಡ್ತೀನಿ ನಾನು ನಿಮಗೆ. ನಿಮಗೆ ಯಾರ್ಯಾರು ಯೋಗ ಟೀಚರ್ಸ್ ಕಲಿಸ್ತಾರ, ವಾಟ್ ಈಸ್ ಯೋಗ ಕೇಳಿಬೇಕಾದ್ರೆ ಸರಿಯಾದ ಉತ್ತರವನ್ನೇ ಕೊಡೋದಿಲ್ಲ. ಅಂಥವರೆಲ್ಲ ಯೋಗದ ಗುರುಗಳಾಗ್ಯಾರ. ಈಗ ಯೋಗ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಅಂಥವ್ರು ಯೋಗ ಗುರುಗಳು. ನೀವೇ ನೋಡ್ತೀರಿ, ಕಣ್ಣಾರೆ ನೋಡಿ. ಯೋಗ ಅಂದರೆ ಇದು 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 ಅಂತ ತಿಳ್ಕೊಂಡ್ಬಿಟ್ಟಾರ. ಯೋಗ ಅನ್ನೋದು ಕಣ್ಣು ಕೂಡೋದಲ್ಲ. ಯೋಗ ಅನ್ನೋದು ಕೈ ಎತ್ತು ಕಾಲೆತ್ತು ಅಲ್ಲ. ಯೋಗಕ್ಕೆ ಒಂದೇ ಒಂದು ವ್ಯಾಖ್ಯಾನ ಬರ್ತದೆ. ಏನು ಬರ್ತದೆ ಗೊತ್ತಾ? ಇಟ್ ಈಸ್ ದ ಸೈನ್ಸ್. ಇಟ್ ಈಸ್ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್. ಯೋಗ ಅಂದ್ರೆ ಏನು ಗೊತ್ತಾ? ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ ಅಂತಾರೆ. ಯೋಗ ಅನ್ನೋದೇನು? ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನ. ನಿಮಗೆ ಆತ್ಮವೂ ಗೊತ್ತಿಲ್ಲ, ಸಾಕ್ಷಾತ್ಕಾರ ಅಂದರೂ ಗೊತ್ತಿಲ್ಲ. ಗೊತ್ತೇ ಇಲ್ಲ ನಿಮಗೆ. ಇಟ್ ಈಸ್ ದ ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್.
ಅದಕ್ಕೆ ಯೋಗ ಅನ್ನೋದು ಏನು ಅಂತಂದ್ರೆ ಇದು ಸೈನ್ಸ್. ಮತ್ತು ಸೈನ್ಸ್ ಅಂತ ಯಾವ್ದಕ್ಕಂತಾರ? ವಾಟ್ ಇಸ್ ದ ಸೈನ್ಸ್? ಯಾರು ಹೇಳ್ತೀರಿ? ವಾಟ್ ಇಸ್ ದ ಸೈನ್ಸ್? ವಿಜ್ಞಾನ, ವಿಶೇಷವಾದಂಥ ಜ್ಞಾನ. ವಾಟ್ ಈಸ್ ಸೈನ್ಸ್? ಇಂಗ್ಲಿಷ್ ಮ್ಯಾಥಮೆಟಿಕ್ಸ್ ಈಸ್ ಮ್ಯಾಥಮೆಟಿಕ್ಸ್ ಸೈನ್ಸ್? ಮ್ಯಾಥಮೆಟಿಕ್ಸ್, ಗಣಿತ ಅನ್ನೋದು ವಿಜ್ಞಾನ? ವಿಜ್ಞಾನ ಅಂತ ಯಾವ್ದಕ್ಕಪ್ಪ ಅಂದ್ರೆ ತ್ರಿಕಾಲಾಬದ್ಧ ಸತ್ಯವನ್ನು ಒಳಗೊಂಡಂಥದ್ದು. ಉದಾಹರಣೆಗೆ ಈಗ 1000 ವರ್ಷದ ಹಿಂದೆ 2 ಎಳೆ 4 ಇತ್ತು. 2 ಎಳೆ 4, 2 3 6, 2 4 8 ಇತ್ತು. ಈಗ 1000 ವರ್ಷ ಆದಮೇಲೆ ಚೇಂಜ್ ಆಗೈತೆ ಅನ್ನೋದು. ಇನ್ನು 10 ವರ್ಷ ಬಿಟ್ಟು ಚೇಂಜ್ ಆಗುತ್ತೆ ಅನ್ನೋದು. ಎಂದೂ ಚೇಂಜ್ ಆಗಲಾರ್ದಿಲ್ಲ. ಎಂದೆಂದೂ ಚೇಂಜ್ ಆಗಲಾರ್ದಂಥ ಶಾಸ್ತ್ರ ವಿದ್ಯೆ, ಅದಕ್ಕೆ ವಿಜ್ಞಾನ ಅಂತಾರೆ. ಗೊತ್ತಾ? ವಿಜ್ಞಾನ ಯಾವುದಕ್ಕಂತಾರಪ್ಪ ಅಂದರೆ ತ್ರಿಕಾಲಾಬಾಧಿತ, ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ಅದೇ ಇರಬೇಕದು. ನೋ ಚೇಂಜ್ ಅಟ್ ಆಲ್. ಗೊತ್ತಾ? ಅಂಥದಕ್ಕೆ ವಿಜ್ಞಾನ ಅಂತಾರೆ. ಮತ್ತು ಇದು ಹೆಂಗೆ ವಿಜ್ಞಾನ ಆಗತ್ತೆ? ಯೋಗ ಅದೇ ಬಂದದ್ರಿ. ಹೌದು, ಸೈನ್ಸ್ ಅಂದ್ರೆ ಅವರು ಸೈನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್. ಹೆಂಗಪ್ಪ ಅಂದ್ರೆ ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದು. ನೀವು ಯಾತಕ್ಕೆ ಬಂದಿರಿ ಭೂಮಿಗೆ? ಯಾತಕ್ಕೆ ಬಂದಿರಪ್ಪ? ಏನು ಕಾರಣ ಬಂದಿರಿ? ಯಾರು ಬಾ ಅಂತ ಕರೆದಿದ್ರೆ ನಿಮಗೆ? ಸಾಧ್ಯ ಇಲ್ಲ. ಯಾರು ಕಳಿಸ್ಯಾರ ನಿಮಗೆ? ಯಾರು ಕಳಿಸ್ಯಾರ? ಎದಕ್ಕೆ ಬಂದಿರಿ? ಹಾಂ, ಎದಕ್ಕೆ ಬಂದಿರ್ತಮ್ಮ? ಅದೇ ಅಜ್ಞಾನ. ಎದಕ್ಕೆ ಬಂದೇ ಗೊತ್ತಿಲ್ಲ, ಎಲ್ಲಿಂದ ಬಂದೀವಿ ಗೊತ್ತಿಲ್ಲ, ಎಲ್ಲಿಗೆ ಹೊಕ್ಕಿರಿ ಗೊತ್ತಿಲ್ಲ. ಸತ್ತ ಮೇಲೆ ಒಬ್ರಿಗೆ ಗೊತ್ತಿಲ್ಲ. ಒಬ್ರಿಗೆ ಗೊತ್ತೈತೇನ? ಬಂದಿರಪ್ಪ. ಯಾರು ಕಳ್ಸ್ಯಾರ ನಿಮ್ಗೆ? ಗೊತ್ತಿಲ್ಲ. ನೀವ್ಯಾರು ಅನ್ನೋದು ಗೊತ್ತಿಲ್ಲ. ಮೂಲ ಅಜ್ಞಾನ ಇದು. ಅದಕ್ಕೆ ಮಂದಿಗೆ ಹೆಂಗೈತೆಪ್ಪ ಅಂದ್ರೆ, ಯಾರೋ ಕೇಳ್ತಾರೆ, ಮಹೇಶಿ ಬಂದು ಕೇಳ್ತಾರೆ, ಮಹೇಶ ಚಂದ್ರಶೇಖರ ಬಗ್ಗೆ ಗೊತ್ತು? ಬರ್ರಿ ಚಂದ್ರಶೇಖರದ ಎಲ್ಲ ತಳಬುಡ ಎಲ್ಲ ಹೇಳ್ತೀನಿ ಬರ್ರಿ ಅಂತಾರೆ. ಅವ್ರೆಲ್ಲ ತಳಬುಡ ಎಲ್ಲ ಹೇಳ್ತೀನಿ. ನಮಗೂ ಎಲ್ಲ ಗೊತ್ತೈತೆ. ನಮಗೂ ಅವ್ರ ಹಕೀಕತೆ ಎಲ್ಲ ಗೊತ್ತೈತೆ. ಬರ್ರಿ ಹೇಳ್ತೀನಿ ಬರ್ರಿ ಎಲ್ಲ ಹೇಳ್ತಾರೆ. ನಿಮ್ಮ ಹಕೀಕತೆ ಅಷ್ಟು ಗೊತ್ತದ ನಿಮಗೆ? ನಿಮ್ಮ ಹಕೀಕತೆ ಅವ್ರ ಬಗ್ಗೆ ಹೇಳ್ತಾರಲ್ಲ, ನಿಮ್ಮ ಬಗ್ಗೆ ಏನು ಗೊತ್ತದ ನಿಮಗೆ? ಹೇ, ಮನುಷ್ಯ ಹೊರಗೆ ನೋಡಕ್ಕೆ ಕಲಿತ, ಹೊರ ಜಗತ್ತು ಕಲಿತ, ಹೊರ ಜಗತ್ತು ನೋಡಿದ ಮನುಷ್ಯ ಆಕಾಶದಲ್ಲಿ ಹಾರಲು ಕಲಿತ, ನೀರಲ್ಲಿ ಈಜಲು ಕಲಿತ. ದುರಂತ ಏನಪ್ಪ ಅಂದ್ರೆ ಭೂಮಿ ಮ್ಯಾಗ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಿಲ್ಲ ಅವನಿಗೆ. ಈ ಭೂಮಿ ಮ್ಯಾಗ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಹೆಂಡತಿ ಕೂಡ ಹೆಂಗಿರಬೇಕು ಗೊತ್ತಾಗಿಲ್ಲ. ಮಕ್ಕಳು ಕೂಡ ಹೆಂಗಿರಬೇಕು ಗೊತ್ತಾಗಿಲ್ಲ. ಯಾವಾಗ ಸಿಟ್ಟಿಗೆ ಇರಬೇಕು ಗೊತ್ತಾಗಲಿಲ್ಲ, ಯಾವಾಗ ಶಾಂತಿ ಇರಬೇಕು ಅನ್ನೋದು ಗೊತ್ತಾಗಲಿಲ್ಲ. ಎಷ್ಟು ತಿನ್ಬೇಕು ಗೊತ್ತಾಗಲಿಲ್ಲ, ಎಷ್ಟು ತಿನ್ನಬಾರ್ದು ಗೊತ್ತಾಗಲಿಲ್ಲ. ಎಷ್ಟು ಉಪವಾಸ ಮಾಡಬೇಕು ಗೊತ್ತಾಗಲಿಲ್ಲ, ಎಷ್ಟು ಉಪವಾಸ ಮಾಡಬಾರ್ದು ಗೊತ್ತಾಗಲಿಲ್ಲ. ಏನು ಗೊತ್ತಿಲ್ಲ. ಆದರೆ ಇವು ದಿಮಾಕಿ ಎಷ್ಟು ಗೊತ್ತದನು? ನನಗೆಲ್ಲ ಗೊತ್ತದ, ಹೇಳ್ಬೇಡ ನಿನ್ನ ಮಾತಿಗೆ ನಿಮ್ಮ ಮಕ್ಕಳು ಅಂತಾರು, ನೀವು ಅಂತೀರಿ. ನೀ ಹೇಳಕ್ಕೆ ಬರಬೇಡ, ನನಗೆಲ್ಲ ಗೊತ್ತೈತಿ. ನನಗೆಲ್ಲ ಗೊತ್ತೈತಿ, ನೀ ಹೇಳಕ್ಕೆ ಬರಬೇಡ. ಏನು ಗೊತ್ತೈತಿರೋ ಮಕ್ಕಳೇ ನಿಮ್ಗೆ? ಏನು ಗೊತ್ತೈತಿ ನಿಮ್ಗೆ? ಏನು ಗೊತ್ತಿಲ್ಲ ನಿಮಗೆ. ಎಷ್ಟು ಮಕ್ಕೋಬೇಕು ಗೊತ್ತಿಲ್ಲ, ಎಷ್ಟು ಪ್ರೀತಿ ಮಾಡಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೆಂಗೆ ತಿನ್ಬೇಕು ಗೊತ್ತಿಲ್ಲ, ಏನನ್ನು ತಿನ್ನಬೇಕು, ಹೆಂಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಹಗ್ಗ ಏನು ಗೊತ್ತಿಲ್ಲ. ಬಟ್ ಇವು ಸೊಕ್ಕರೆ ಎಷ್ಟು ನೋಡ್ರಿ ಮನುಷ್ಯ ಅಂತ. ನನಗೆಲ್ಲ ಗೊತ್ತಾಯ್ತು. ನನಗೆ ಹೇಳಕ್ಕೆ ಬರಬೇಡ. ಹಗ್ಗ ಇವನು ಹುಚ್ಚುತನದಲ್ಲ ಬಾರಿದ್ದು.
ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೋ ದೈ ಸೆಲ್ಫ್. ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಡ್ರಿ. ಓ ಹುಚ್ಚುಗಳಿರ, ಜಗತ್ತು ತಗೊಂಡು ನೀವೇನು ಮಾಡಬಲ್ರಿ? ಅದು ಹಂಗೈತಿ, ಇದು ಹಂಗೈತಿ, ನೀವು ಹೆಂಗದಿರಿ? ಮಂಗ್ಯಾನ ಸರಿದಿರಿ ನೀವು? ನಿಮಗೇನು ಗೊತ್ತಿಲ್ಲ. ಗೊತ್ತಿರದೇ ಇರೋದನ್ನು ಒಪ್ಕೊಳ್ಳಿ. ಜ್ಞಾನ ಶುರುವಾಗೋದು ಎಲ್ಲಿ ಗೊತ್ತದ? ನನಗೇನು ಗೊತ್ತಿಲ್ಲ ಅಂತ ಯಾರಂತಾರ ಅಲ್ಲಿ ಶುರು ಆಯಿತು ಜ್ಞಾನ. ಬಟ್ ನಾ ನಿನ್ನೆ ಹೇಳಿದ್ದಿಲ್ಲ ಖಾಲಿ ಮಾಡ್ಕೊರಿ ಅಂತ ಹೇಳಿದೆ. ಅದೇ ಬಂದಿದ್ದು. ನಿಮ್ಮ ಪ್ಲೇಟ್ ಖಾಲಿ ಆಗಲಿ, ಕಪ್ ಖಾಲಿ ಆಗಲಿ, ವಾಟೆ ಖಾಲಿ ಆಗಲಿ, ಗ್ಲಾಸ್ ಖಾಲಿ ಆಗಲಿ ಅಂದ್ರೆ ಸುರಿಬೋದಪ್ಪ. ತುಂಬ್ಕೊಂಡ್ರಿ ನೀವೆಲ್ಲ. ತುಂಬ್ಕೊಂಡವ್ರಿಗೆ ಏನು ಹಾಕ್ಲಿಕ್ಕಾಗತ್ತೆ? ನನಗೆಲ್ಲ ಗೊತ್ತದ ಅನ್ನೋರಿಗೆ ಏನು ಕಲಿಸ್ಬೇಕಾಗತ್ತೆ? ನನಗೆಲ್ಲ ಗೊತ್ತದ ಅನ್ನೋರಿಗೆ ಏನು ತಾನೇ ಕಲಿಸ್ಲಿಕ್ಕಾಗತ್ತೆ ರೀ? ನನಗೇನು ಗೊತ್ತಿಲ್ಲ ಸ್ವಾಮಿ, ನನಗೇನು ಗೊತ್ತಿಲ್ಲ ಗುರುಗಳೇ, ಕೂಡ್ರಿ ಎಲ್ಲ ಸಿಗುತ್ತೆ. ಉಲ್ಟಾ ನೀವೇನು ಮಾಡ್ತೀರಿ? ನಾ ಎಲ್ಲ ಕಡೆ ಹೋಗಿ ಬಂದೀನಿ ರೀ, ಅವ್ರ ಕಡೆ ಹೋಗಿ ಬಂದೀನಿ ರೀ, ಇವ್ರ ಕಡೆ ಹೋಗಿ ಬಂದೀನಿ ರೀ, ಆ ಕ್ಲಾಸ್ ಅಟೆಂಡ್ ಮಾಡೀನಿ, ಈ ಕ್ಲಾಸ್ ಅಟೆಂಡ್ ಮಾಡಿ, ಜೀರೋ. ಮತ್ತೆ ಜೀರೋ, ಶೂನ್ಯ, ಬದುಕೇ ಶೂನ್ಯ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದು ಪೂರ್ಣದ ಯಾವುದು? ಅದು ಯಾವುದು? ಅದು 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 ಯಾವುದು? ಅದು ಯಾವುದು? ಅದು ಪೂರ್ಣದ. ಮತ್ತು ಇದು ಅದು ಪೂರ್ಣ, ಇದು ಪೂರ್ಣ. ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಲ್ಲಿ ಪೂರ್ಣ ಕಳೆದರೆ, ಪೂರ್ಣದಲ್ಲಿ ಪೂರ್ಣವನ್ನು ಕೂಡಿಸಿದರೆ, ಪೂರ್ಣದಲ್ಲಿ ಪೂರ್ಣವನ್ನು ಭಾಗಿಸಿದರೆ, ಪೂರ್ಣದಲ್ಲಿ ಪೂರ್ಣವನ್ನು ಗುಣಿಸಿದರೆ ಪೂರ್ಣ. ಆ ಪೂರ್ಣವೇ ನೀನು. ಮನೋಬುದ್ಧ್ಯಹಂಕಾರ ಚಿತ್ತಾನಿ ನಾಂ ನ ಚ ಗ್ರಾನ ನೇತ್ರೆ. ಮತ್ತು ನಾ ಏನೂ ಅಲ್ಲ. ಮತ್ತು ಏನಪ್ಪ ಹಂಗಾರ? ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನಿನ್ನ ನೀನು ಅರಿ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ನನ್ನನ್ನು ಅರಿತಾಗ ಗೊತ್ತಾಗೋದು ನಾನು ಮತ್ತೇನಲ್ಲ, ನಾನು ಸಾಕ್ಷಾತ್ ಶಿವ. ನಾನು ಸಾಕ್ಷಾತ್ ಶಿವ ಇದ್ದೀನಿ ಅಂತ ಗೊತ್ತಾಗತ್ತೆ. ಆದರೆ ನೀವು ದುಬದ್ರಿಗೆಡಿಗಿದ್ದಂಗೆ ಅದಿರಿ, ದುಃಖಿಗಳದಿರಿ. ನೀವು ಯಾರು? ಸಾಕ್ಷಾತ್ ಶಿವ, ಆದರೆ ಪೇತಲದಿರಿ, ದುಃಖಿಮಯ ಅದಿರಿ. ಶಿವ ಎಂದರೆ ದುಃಖ ಇರ್ತಾನು. ಸತ್ ಚಿತ್ ಆನಂದ, ಸತ್ ಚಿತ್ ಆನಂದ. ಗೊತ್ತಾಗುತ್ತಲ್ಲ? ಸೊ ನೀನು ಏನು ಅದಿ, ರಿಯಲಿ ಏನು ಅದಿ ಅದನ್ನು ತಿಳ್ಕೊಳ್ಳೋದೇ ಜ್ಞಾನ, ಪರಮಜ್ಞಾನ. ಆದರೆ ಉಲ್ಟಾ ಜನ ಏನು ತಿಳ್ಕೊಂಡಾರ? ಹೆಂಗೆ ಗಳಿಸ್ಬೇಕು, ಹೆಂಗೆ ಮಂದಿ ಚೆಂಡು ಸಾಫ್ ಮಾಡಬೇಕು, ಎಷ್ಟು ಚಂದ ಮೋಸ ಮಾಡಬೇಕು, ಲಘುನ ಗಳಿಸ್ಬೇಕು. ಮತ್ತು ನಮ್ಮ ಹಿಂದಕಿನ ಹಿರಿಯರು 10 ರೂಪಾಯಿ ಗಳಿಸ್ಬೇಕಾದ್ರೆ 1 ತಿಂಗಳು ದುಡ್ತಿದ್ರು. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ತಂದೆಯವ್ರು ನೆನೆಸ್ಕೊಳ್ಳಿ. ಒಂದು ಮನೆ ಕಟ್ಟಬೇಕಾದ್ರೆ ದುಡಿಬೇಕಾಗಿತ್ತು. ಇವತ್ತು ಈ ಪಡ್ಡೆ ಹುಡುಗರು ಮೋಸ ಮಾಡಿ ಕೋಟಿಗಟ್ಟಲೆ ಗಳಿಸ್ತಾರೆ ರೀ. 1 ಕೋಟಿ ಅಲ್ಲ, 10, 100 ಕೋಟಿ ಗಳಿಸ್ತಾರೆ ಮೋಸ ಮಾಡಿ. ಗೊತ್ತಾ? ಮೋಸ ಮಾಡಿ ಕೋಟಿಗಟ್ಟಲೆ ಬಂದದಕ್ಕೆ ಬೆಲೆ ಇರುತ್ತೇನ್ರಿ? ಪರಿಶ್ರಮ ಮಾಡಿ ಬಂದದಕ್ಕೆ ಬೆಲೆ ಇರ್ತದೆ. ಅದಕ್ಕೆ ನಿಮಗೆ 108 ಚಟಗಳು, ತೂತಿಗೊಂದು ಚಟಗಳು. ನಿಮಗೆ ಪರಿಶ್ರಮರಹಿತ ಸಂಪತ್ತಿಗೆ ಕಿಮ್ಮತ್ತೇ ಇಲ್ಲ. ಲೋಕದ ತುಂಬ ಅದೇ ನಡೆದದ್ದು. ಇವತ್ತು ಲೋಕದ ತುಂಬ ಅದೇ ನಡೆದದ್ದು. ಇವತ್ತು ನಾನು ಕಾಯ ವಾಚ ಮನಸ ಸತ್ಯಕ್ಕೆ ಅಂಜಿ, ನೀತಿಗೆ ಅಂಜಿ, ನ್ಯಾಯಕ್ಕೆ ಅಂಜಿ, ಚಾರಿತ್ರಕ್ಕೆ ಅಂಜಿ ನಾವು ಮಾಡ್ತೀವಪ್ಪ ಅಂತಂದ್ರೆ ನಮಗೆ ಕಡೆ ಕಾಸಿಗೆ ಕಿಮ್ಮತ್ತಿಲ್ಲ.
ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಇವತ್ತು ನಿಮಗೆ ಗೊತ್ತಾ? ಫೇಲ್ಯೂರ್. ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಇದು ಯಾರಿಂದಲೂ ನಾವು 10 ರೂಪಾಯಿ ತಗೊಳ್ಳಿಲ್ಲ. ಈ ಕಟ್ಟಬೇಕಾದ್ರೆ ಇವತ್ತು ನಾವು ಯಾರಿಗೂ ಸೆರಗೊಡ್ಡಿ ಬೇಡಲಿಲ್ಲ. ಕೇವಲ ಅವ ಕೊಟ್ಟ ಅವನಿಗೆ ಸೆರಗೊಡ್ಡಿ ಬೇಡಿದೆ. ಹಾಡಿದೊಡೆ ನಿನ್ನನೇ ಹಾಡುವೆ, ಬೇಡದೊಡೆ ನಿನ್ನನೇ ಬೇಡವೆ ಅನ್ನೋ ಸೂತ್ರ ಹಿಡ್ಕೊಂಡು ಬಂದಿವಿ. ಕೊಟ್ಟ 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 ಮಾಡಿದ್ದೀವಿ. ಆದರೆ ಇವತ್ತು ಏನಾಗೈತಪ್ಪ ಅಂತಂದ್ರೆ ಇದು ಏನು ಮಾಡಿದ್ದೀವಿ ಈ ಮೇಂಟೈನ್ ಮಾಡ್ಕೊಂಡು ಹೋಗಕ್ಕೆ ಒದ್ದಾಡ್ಬೇಕಾಗಿತ್ತು ನಮಗೆ. ಕಟ್ಟಾಗಿ ಸಾಲ್ಕೊಂಬೀಳಿ ಇಲ್ಲ, ಒದ್ದಾಡ್ಬೇಕಾಗಿತ್ತು ನಮಗೆ. ಫಂಡ್ ಜನ್ರೇಷನ್ ಮಾಡೋದು ನಮಗೊಂದು ನೀತಿ ಇತ್ತು. ನೀವು ತಿಳಿದಟ್ಟು ಹಾಕ್ರಪ್ಪ ಅಂತಿದ್ವಿ ಮೊದಲು. ಇದಕ್ಕೆ ಬಂತು ನೋಡಿ, 5 ರೂಪಾಯಿ ಹಾಕಬೇಕಿದ್ರು. ನಮ್ಮ ಶಿಷ್ಯರ ಒಂದೊಂದು ಕ್ಲಾಸಿಗೆ 2,000 ರೂಪಾಯಿ ಒಂದು ಕ್ಲಾಸ್. ಬೆಂಗಳೂರಾಗ ನನ್ನ ಶಿಷ್ಯರು 1,500 2,000 ರೂಪಾಯಿ ಕ್ಲಾಸ್. ಒಂದು ಕ್ಲಾಸಿಗೆ ನಿಮ್ಮ ಮನೆಗೆ ಬಂದು ಕಳಿಸಿದ್ರಪ್ಪ 2,000 ರೂಪಾಯಿ ತೊಗೊತಾರೆ ಬೆಂಗಳೂರಾಗ. ಹೌದಾ? ಒಂದು ಕ್ಲಾಸಿಗೆ 2,000 ರೂಪಾಯಿ. ಇಲ್ಲ, ಹಾಗಿದೆ ಇವತ್ತು. ಈ ನಮ್ಮ ಹೇಳಬಾರ್ದು, ಈ ಮತ್ತೊಬ್ಬರ ಬಗ್ಗೆ ಆಡ್ಕೋಬಾರ್ದು. ಒಬ್ಬರು 3 ದಿವಸದ ರಿಟ್ರೀಟಿಗೆ 4 ಲಕ್ಷ ರೂಪಾಯಿ ತೊಗೊತಾರೆ ಜನ. ಸುಮ್ಮನೆ ಕೊಟ್ಟು ಬರ್ತಾರೆ. ನಾವು ಇದಕ್ಕೆ 6,000 ರೂಪಾಯಿ ಕೊಡ್ರಪ್ಪ ಅಂತಂದ್ರೆ ಹಿಂದೆ ಬಂದು ನೋಡ್ತಾರೆ ನಮಗೆ. ನೋಡಿ ಎಂಥ ಪರಿಸ್ಥಿತಿ. ನಮಗೆ 5,000-6,000 ರೂಪಾಯಿ ಕೊಡೋದಿಲ್ಲ, ಅಲ್ಲಿ 4 ಲಕ್ಷ ಇಟ್ಟು ಬರ್ತಾರೆ. ಇನ್ನೂ ವಿಚಿತ್ರ, ಚಿಕ್ಕಬಳ್ಳಾಪುರದ ಯಾರೋ ಅದರಲ್ಲಿ ಯಾರೋ ಪ್ರೊವೈಸರ್ಗಳೇ. ಚಿಕ್ಕಬಳ್ಳಾಪುರದಾಗ ಒಬ್ಬರು ನಾರ್ದರ್ನ್ ಯೋಗ ಗುರು ಬಂದಾನ. 3 ಹಂತ ಮಾಡ್ತಾನೆ. 1ನೇ ಹಂತದೊಳಗೆ 12 ಲಕ್ಷ, 2ನೇ ಹಂತಕ್ಕೆ 24 ಲಕ್ಷ, 3ನೇ ಹಂತಕ್ಕೆ 36 ಲಕ್ಷ ಮಂದಿ ಕೊಟ್ಟು ಹೋಗ್ತಾರೆ ಅಲ್ಲೇ. 12, 24, 36 ಎಷ್ಟಾಯ್ತು ಒಬ್ಬರಿಗೆ ಮತ್ತೆ 77 ಲಕ್ಷ ಚಿಕ್ಕಬಳ್ಳಾಪುರದೊಳಗೆ. ಗೊತ್ತಾ? 30-70 ಲಕ್ಷ ಕೊಟ್ಟು ಏನು ಸ್ವಲ್ಪ ಶಾಂತ ಅನ್ಸುತ್ತೀರಿ ಅಂತಾರೆ. ಇಷ್ಟೇ ಜನ ಹುಚ್ಚರು. ವಾಸ್ತು ಮ್ಯಾಗ ಜಗ್ಗುತ್ತಾರೆ, ಯೋಗದ ಭ್ರಮಾದೊಳಗೆ ಲೋಕ ಜಗ್ಗುತ್ತಾರೆ. ಒಬ್ಬ ನನ್ನ ಶಿಷ್ಯ ನನ್ನ ಮಾತು ಕೇಳ್ತಿದ್ದ, ನನ್ನ ಬಗ್ಗೆ ಭಯತಿತ್ತು. ಅವ್ರ ಅಣ್ಣಗೆ ಒಬ್ರು ಯಾರೋ ವಾಸ್ತು ತಜ್ಞರು ಬಂದರು. ಹಂಗೈತಿ, ಅದು ಇಲ್ಲಿ ಇರಬಾರ್ದಾಗಿತ್ತು, ಅದು ಅಲ್ಲೇ ಇರಬಾರ್ದಾಗಿತ್ತು, ಇದು ಇಲ್ಲಿ ಇರಬಾರ್ದಾಗಿತ್ತು. ಹಿಂಗೆ ತಲೆ ಕೆಡಿಸಿ ರಿನ್ಯೂವೇಷನ್ ಮಾಡಿಸಿದ್ರಂತೆ. ರಿನ್ಯೂವೇಷನ್ ಮಾಡ್ಸೋಕೆ 6.5 ಕೋಟಿ ಖರ್ಚಾಗೈತಿ. ದೊಡ್ಡ 6.5 ಕೋಟಿ ಖರ್ಚಾಗೈತಿ. ನಾ ಕೇಳಿದೆ 6.5 ಕೋಟಿ ಇದು ಹೆಂಗೈತಿ? ಏನೋ ಸಮಥಿಂಗ್ ಬೆಟರ್ ಅಂತ. ಸಮಥಿಂಗ್ ಬೆಟರ್ಗೆ 6.5 ಕೋಟಿ ಖರ್ಚು ಮಾಡ್ಬೇಕಂದ್ರೆ ಮಗನೇ. ಸಮಥಿಂಗ್ ಬೆಟರ್ಕ್ಕೆ 6.5 ಕೋಟಿ ಖರ್ಚು ಮಾಡಿ ಪುಣ್ಯಾತ್ಮ. ಹೆಂಗದು? ಎಲ್ಲ ಹಿಂಗೆ ಅನ್ನೋದು ಜಗತ್ತು ನೋಡೋದು. ನೀವು ಸಾಚ ಇದ್ರೆ ಬದುಕೋದು ಕಠಿಣದ ರೀ. ಯಾರ್ಯಾರು ಇವತ್ತು ಭಾಳ ಒದ್ದಾಡ್ಬೇಕಾಗತ್ತೆ. ನೀವೊಬ್ಬರು ವ್ಯಾಪಾರ ಇದ್ದೀರಿ. ನಾನು ನಿಮ್ಗೆ ಹೇಳ್ತೀನಿ ಸಚ್ಚ ಇರಬೇಕು ಅಂತಿಕೊಂಡು ನೀವಂತೀರಿ ಅಕ್ಕಿ ಇಟ್ಟಿರ್ತೀರಿ 4 ಅಕ್ಕಿ 4 ಥರದ್ದು ಬರ್ದಾನ ಹೆಂಗ್ರಿ ಇದು 12 ರೂಪಾಯಿ 20 ಪೈಸೆ ಇದು ಅಗ್ದಿ ಏನೋ ಸ್ವಲ್ಪ ನಿದ್ದೆ ಇಟ್ಕೊಂಡು ಹೇಳ್ತೀರಿ. ಅವ ಒಪ್ಪುದಿಲ್ಲ. ಅವ ಒಪ್ಪುದಿಲ್ಲ. ಸ್ವಲ್ಪ ಕಮ್ಮಿ ಮಾಡಿರ್ತಾನೆ. ನೀವು ಅವಾಗ ಏನು ಮಾಡಬೇಕು? ಮೋಸ ಮಾಡ್ಲಿಕ್ಕೆ ಶುರು ಮಾಡಬೇಕಾಗುತ್ತೆ. ಯಾಕೆ ಇದಕ್ಕೆ ಬೇರೆ ಅಂಗಡಿ ಹೋಗ್ತಾನವ, ಬೇರೆ ಅಂಗಡಿ ಹೋಗ್ತಾನವ. ನನ್ನ ಎದುರಿಗೆ ನಾನು ಅವನ ಅಂಗಡಿಯಾಗ ಕುಂತೀನಿ. ಇದು ನಾನು ಕಣ್ಣಾರೆ ಕಂಡದ್ದು. ಇದಕ್ಕಿಂತ ಕೆಲವು ಮಂದಿ ಬರ್ತಾರೆ. ಇದೇನು ನೋಡಿ, ನಮ್ಮ ಮನುಷ್ಯನ ಸ್ವಭಾವ ಅತಿ ಕಡಿಮೆ ಇದ್ದದ್ದನ್ನು ತೊಗೊಳಿದ್ರೆ ಅಹಂಕಾರ ಬರುತ್ತೆ ಅವಾಗ. ಅವ್ನು ಕಮ್ಮಿ ಇದ್ದದ್ದು ಯಾಕೆ ಹಾಂ ಕಡಿಮೆ ಇದ್ದದ್ದು ತೊಗೊಳಕ್ಕೆ ಅಹಂಕಾರ ಬ್ಯಾಡ ಅಂತಾನ. ಮತ್ತು ಇಕ್ಕೊಂಡ್ರೆ ಒಮ್ಮೆ 12 ಬಿಟ್ಟು 85 ರೂಪಾಯಿ ಅದಕ್ಕಿಂತ ಕಮ್ಮಿ ತೋರಿಸ್ತಾನ. ಇವರು ಸೈಕಾಲಜಿ ಗೊತ್ತಾಗಿರುತ್ತೆ ಅವಾಗ. ಹೌದಾ? ಮುಂದೆ ಇದು 12 ರೂಪಾಯಿ ಅಕ್ಕಿನ ಬೇರೆ ಇಟ್ಟಿರ್ತಾನೆ. ಇದು 12 ರೂಪಾಯಿ ಅಕ್ಕಿನ, ಇದು 12, ಅದು 18, ಅದು 30, ಅದು 40 ಎಲ್ಲ ಅಕ್ಕಿ ಟೈಮ. ನನಗೆ ಅದು 30 ರೂಪಾಯಿದ ಅಕ್ಕಿ ಕೊಡಂತಾನೆ. 12 ರೂಪಾಯಿ ಅಕ್ಕಿನ ಆಗಾಗ ಮೋಸ ಮಾಡಿ ಹಚ್ಚಿದವ್ರು ಯಾರು? ನೀವೇ ಜಗತ್ತು ಹಿಂಗದ. ಅದಕ್ಕೆ ಸತ್ಯದ ಕೂಡಿರೋದು ಕಠಿಣದ. ಸತ್ಯದ ಕೂಡಿರೋದು ಭಾಳ ಕಠಿಣದ. ಆದರೆ ಯೋಗ ಸತ್ಯವನ್ನು ಅಪೇಕ್ಷೆ ಪಡ್ತದೆ.
ಯೋಗದ ಒಂದು ಭಾಗ ಸತ್ಯ, ಬ್ರಹ್ಮ ಸತ್ಯ, ಬ್ರಹ್ಮನ ಕೂಡಿರೋದು ಸತ್ಯ, ಬ್ರಹ್ಮ ಸತ್ಯ, ಜಗನ್ ಮಿಥ್ಯ. ಜಗತ್ತು ಮಿಥ್ಯಾದ, ಮಿಥ್ಯೆ ಇರ್ತಕ್ಕಂಥ ಜಗತ್ತು ನಿಮಗೆ ದುಃಖ ಒಳಪಡ್ತದ. ಅದಕ್ಕೆ ದುಃಖದ ನಿಮಗೆ, ಯಾಕಂದ್ರೆ ನಿಮಗೆ ಮಿಥ್ಯದ ಬದುಕಿನೊಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಸತ್ಯದ ಕೂಡ ಇರ್ಲಿಕ್ಕೆ ಆಗ್ತಾ ಇಲ್ಲ. ಸತ್ಯದ ಕೂಡ ಇರ್ಲಿಕ್ಕೆ ಆಗ್ತಾ ಇಲ್ಲ, ಮಿಥ್ಯದ ಕಡೆ ಹೋಗ್ಲಿಕ್ಕೆ ಅಲ್ಲೂ ಆಗ್ತಾ ಇಲ್ಲ. ಇತ್ತಡದ ಸಿಕ್ಕು ಒದ್ದಾಡ್ತಿರ್ ಗೌಂಡ್ರು ಹಂಗೆ ಅಲ್ಲಿ ಹೋಗಲಾರೆ, ಇಲ್ಲೂ ಹೋಗಲಾರೆ, ನಡವಳಿಕ ತ್ರಿಶಂಕು ಸ್ವರ್ಗ. ಅದಕ್ಕೆ ದುಃಖ. ಅದಕ್ಕೆ ಏನಂದ್ರು ಅವರು? ಬ್ಯಾಲೆನ್ಸ್. ಯೋಗ ಅನ್ನೋದು ಏನಪ್ಪ ಅಂತಂದರೆ ಬ್ಯಾಲೆನ್ಸ್. ಸತ್ಯದ ಕೂಡ ಬ್ಯಾಲೆನ್ಸ್ ಮಾಡಿರಿ, ಮಿಥ್ಯದ ಕೂಡ ಬ್ಯಾಲೆನ್ಸ್ ಮಾಡಿರಿ ಅಂದರು. ಅದನ್ನು ಒಂದೇ ಒಂದು ವಾಕ್ಯದಾಗ ಹೇಳಿದರು, ಸತ್ಯಂ ಬ್ರೂಯಾತ್, ಸತ್ಯಂ ಬ್ರೂಯಾತ್, ಹಿತಂ ಬ್ರೂಯಾತ್. ಸತ್ಯಂ ಬ್ರೂಯಾತ್, ಹಿತಂ ಬ್ರೂಯಾತ್, ಸತ್ ನ ಸತ್ಯಂ ಏನು ಸತ್ಯಂ ಅಪ್ರಿಯಂ. ಅದು ಏನೋ ಅಂದರೆ ಏನು ಹೇಳ್ತಿರೋ ಸತ್ಯವನ್ನು ಹೇಳ್ರಿ. ಬಟ್ ಹೇಳಬೇಕಾದ್ರೆ ಮಿಥ್ಯದಿಂದ ಅದು ಅಸತ್ಯ ಆಗ್ತಿತ್ತಪ್ಪ ಅಂದ್ರೆ, ದುಃಖ ಆಗ್ತಿತ್ತಪ್ಪ ಅಂದ್ರೆ, ದುಃಖ ಆಗತಕ್ಕಂಥ ಸತ್ಯವನ್ನು ಹೇಳಬೇಡಿ. ಹಿತಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತಾರೆ. ನನಗೆ ಬಂತೀಗದು. ಸತ್ಯಂ ಬ್ರೂಯಾತ್, ಹಿತಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಅಪ್ರಿಯವಾದ ಸತ್ಯವನ್ನು ಹೇಳಲಿಕ್ಕೆ ಹೋಗಬೇಡಿ. ನನಗೆ ಎಷ್ಟೋ ಮಂದಿ ಬರ್ತಾರೆ, ನನಗೆಲ್ಲ ಗೊತ್ತದ, ಅನೇಕ ಜ್ಞಾನಗಳನ್ನು ಕಲ್ತೀನಿ. ಸುಮಾರು 64 ವಿದ್ಯೆಗಳ ಪೈಕಿ ಒಂದು 4 ಅಂಶನ ನಾನು ಕಲ್ತಿದ್ದೀನಿ. ಅದರೊಳಗೆ ಚಾಕ್ಷುಷಿ ವಿದ್ಯೆ ಕಲ್ತೀನಿ, ಬ್ರಹ್ಮವಿದ್ಯೆ ಕಲ್ತೀವಿ, ಇವೆಲ್ಲ ಅನೇಕ, ಶಾಬರಿ, ಚಿನ್ನಮಸ್ತ, ಅಪ್ಸರ ಸಾಧನ, ಬಗಳಾಮುಖಿ ಸಾಧನ, ಕರ್ಣಪಿಶಾಚಿನ ಸಾಧನ, ಎಷ್ಟು ಛಾಯಾಪುರುಷ ಸಾಧನ, ಏನೆಲ್ಲ ಕಲ್ತೀನಿ. ನಿಮ್ಮನ್ನು ನೋಡ್ತಾ ನೋಡ್ತಾ ಇದ್ದಂತೇಳಿ ಹೊರ ಕಾಣಿಸ್ತದೆ ನಮಗೆ, ಎಂದು ಕೊಟ್ಟಕ್ಕಂತೇಳಿ ಗೊತ್ತಾಗುತ್ತೆ ನನಗೆ. ನಿಮ್ಮ ಗ್ರಹಗತಿ ಪ್ರಕಾರ ಗೊತ್ತಾಗುತ್ತೆ. ಆದರೆ ಹಿಂಗೆ ನೋಡಿ ನಿಮಗೆ ಇನ್ನೊಂದು 2 ತಿಂಗಳದ ಆಕ್ಸಿಡೆಂಟ್ ಆಗುತ್ತೆ ಅಂತಂದ್ರೆ ಇವತ್ತು ಸಾಯ್ತೀರಿ ನೀವು. ಇನ್ನೊಂದು 2 ತಿಂಗಳದ ಆಕ್ಸಿಡೆಂಟ್ ಆಗುತ್ತೆ ಸಾಯ್ತೀರಿ ಅಂತ ಇವತ್ತು ಹೇಳಿದ್ರೆ ಮಾನಸಿಕ ಇವತ್ತು ಸಾಯ್ತೀರಿ. ನೋಡ್ತೀರಿ ಸೈಕಾಲಜಿ. ಹಿಂಗೆ ಇರ್ತೀರಪ್ಪ, ಹಿಂಗೆ ಇರ್ತೀರಿ, ಆರಾಮಿರ್ತೀರಿ. ಹಿಂಗೆ ಒಂಥರ ಗಂಟಾಗುತ್ತೆ. ಯಾಕೋ ಊಟ ಮಾಡೋಕ್ಕೆ ಬರೋವಲ್ದು. ಡಾಕ್ಟರ್ ಕಡೆ ಹೋಗ್ತೀರಿ, ಬಯಾಪ್ಸಿ ಮಾಡ್ತಾರೆ, ಟೆನ್ಷನ್ ಆಗುತ್ತೆ, ಬರ್ತದೆ ಕ್ಯಾನ್ಸರ್ ಅಂತ ಗೊತ್ತಾಗ. ಕ್ಯಾನ್ಸರ್ ಇವತ್ತೇ ಬಂದಿಲ್ಲ, ಅದು ಭಾಳ ದಿವಸದ ಬಂದದ್ದು. ಅದು ಯಾವಾಗ ಕ್ಯಾನ್ಸರ್ ಅಂತ ಗೊತ್ತಾಯ್ತು, ಡಾಕ್ಟರ್ ಹೇಳಿದ, ಮುಗೀತು, 2 ತಿಂಗಳದಾಗ ಗೊತ್ತಾಗ್ತೀರಿ. HIV ಅಂತ ಗೊತ್ತಾಯ್ತು, ಸತ್ತು. ಸತ್ಯ ಕೊರೋನಾ ಬಂದಿದ್ದು ಸತ್ತಾರೆ ಎಷ್ಟು ಮಂದಿ. ಅಲ್ಲಿ ಮಟ್ಟ ಆರಾಮದಾರ, ಅಲ್ಲಿ ಮಟ್ಟ ಆರಾಮದಾರ. ಸುಮ್ಮನೆ ತೊಗೊಂಡು ಕೊರೋನಾ ಬಂದು ಒತ್ತಾಗ ಸತ್ತಾರ. ಗೊತ್ತಾ? ಇಂಥ ಸತ್ಯ ತೊಗೊಂಡು ಯಾರಿಗೆ ಹಾಕ್ತಾರೆ? ಅಪ್ರಿಯವಾದ ಸತ್ಯವನ್ನು ಹೇಳಬೇಡಿ. ಇದು ಯೋಗ, ಇದು ಯೋಗ. ಬ್ಯಾಲೆನ್ಸ್, ಬ್ಯಾಲೆನ್ಸ್. ಮತ್ತೊಂದು ಬರ್ತದೆ, ನಿಮ್ಮ ಮನ್ಯಾಗ ನಿಮ್ಮ ಹೆಣ್ಮಕ್ಳು ಅಡುಗೆ ಮಾಡ್ತಾರೆ. ಇವತ್ತು ಯಾರಿಗೂ ತಮ್ಮ ಮನ್ಯಾನ ಅಡುಗೆ ಹಿಡಿಸೋದೇ ಇಲ್ಲ. ಹೊರಗಿಂದ ತಿಂದು ಬಿಡಾಬಿಟ್ಟದು. ಒಟ್ಟು ಮಂದಿಗೆ ಹೊರಗಿಂದ ರುಚಿ ಅನ್ಸುತ್ತೆ. ಹೌದಾ? ಅಲ್ಲಿ ಹೋಗಿ 2 ತಾಸು ಕುಂತು ತಿಂತಾರೆ ಪಾಳಿ ಹಚ್ಚಿ. ನೀವು 5 ಮಿನಿಟ್ ಲೇಟ್ ಮಾಡಿರಿ, ಯಾಕೆ ಲೇಟ್ ಆಗ್ತದೆ? ಹೌದಾ? ಏನಾಗುತ್ತೆ? ಯಾಕೆ ನಿಮಗೆ ಲೈಕ್ ಆಗೋದಿಲ್ಲಪ್ಪ ಅಂದ್ರೆ, ಉಪ್ಪಿಟ್ಟು ಮಾಡಿರ್ತಾರೆ, ಉಪ್ಪಿಟ್ಟು ಉಪ್ಪು ಜಾಸ್ತಿ ಹಾಕಿಬಿಟ್ಟಿರ್ತಾರೆ. ಅಡುಗೆ ಮಾಡೋಕ್ಕಾರೆ ಬರುತ್ತೆ ನಿಮಗೆ, ಅವ್ನು ಹ್ಯಾಂಗೆ ಹಿಂಗೆ ಅಂತ ಕೊಟ್ಟು. ಹೌದಾ? ಆಕೆ ಹೆದರಿ ಮರುದಿವ್ಸ ಉಪ್ಪು ಆಗೋದಿಲ್ಲ, ಕಮ್ಮಿ ಆಗ್ತಾಳೆ. ಅವನು ಉಪ್ಪು ಕಮ್ಮಿ ಐತಿ, ಹ್ಯಾಂಗೆ ಮಾಡ್ತಾರೆ? ಉಪ್ಪು ಕಮ್ಮಿ ಆದ್ರೆ ಇದು, ಉಪ್ಪು ಹೆಚ್ಚಾದರೆ ಇದು ಸಮವಾಗಿ ಹಾಕ್ತಕ್ಕಂಥ ಇನ್ನೂ ಬಂದಿಲ್ಲ ಅವರಿಗೆ. ಯಾರು ಬಂದವರು? ಹೌದಾ? ಸೊ ಖಾರನೂ ಹಾಗೆ, ಉಪ್ಪು ಹಾಗೆ, ಚಲೋ ಆಗುತ್ತೆ ಅಂತ ತಿಳ್ಕೊಂಡು ಮಸಾಲೆ ಪದಾರ್ಥ ಹಾಕಿದ್ರು ಹಾಗೆ. ಏನು ತೋರಿಸ್ತಿದ್ದು? ಏನು ತೋರಿಸ್ತಿದ್ದು? ಇಂಬ್ಯಾಲೆನ್ಸ್. ಉಪ್ಪು ಹದವಾಗಿ, ಖಾರ ಹದವಾಗಿ, ಮಸಾಲೆ ಪದಾರ್ಥ ಹದವಾಗಿ,
ಹುಳಿ ಹಾಕ್ತಾರೆ ಕೆಲವು ಮಂದಿ, ಚಿಕ್ಕಪುಟ್ಟ ಹುಳಿ ಹಾಕ್ತಾರೆ. ಏನು ಮನೆಗೆ ಮಾಡಕ್ಕೆ ಬರ್ತದೆ ನಿಮಗೆ? ಹುಳಿ ಎಷ್ಟು ಹುಳಿ ಮಾಡಿ, ಏನು ಹಾಕೋದು, ಏನು ಸ್ವಾದನೇ ಇಲ್ಲ, ಒಂದು ಹುಳಿ ಇಲ್ಲ, ಉಪ್ಪಿಲ್ಲ, ಕಾರಿಲ್ಲ. ಮತ್ತು ಅದಕ್ಕೂ ಗೊತ್ತಾ, ಯೋಗ ಅಂದ್ರೆ ಹದವಾಗಿ ಬ್ಯಾಲೆನ್ಸ್. ಸಿಕ್ಕಾಪಟ್ಟೆ ಗಳಿಸ್ತೀರಿ. ಗಳಿಸುವತ್ತರಿಗೆ ವಯಸ್ಸು ಹೋಗಿದ್ದಾಗ ಗೊತ್ತಾಗೋದಿಲ್ಲ. ಸೆಟ್ಲ್ ಆಗ್ಬೇಕು ಬದುಕಿನೊಳಗೆ. ಇವ್ರು ನೋಡಿ ಇನ್ನೂ ಹೋರಾಡಕತ್ತೀರಿ, ಅವ್ರು ಸ್ಟ್ರಗಲ್ ಮಾಡಕತ್ತೀರಿ, ಸೆಟ್ಲ್ ಆಗ್ಬೇಕು. ಇನ್ನೂ ಸೆಟ್ಲ್ ಆಗಿಲ್ಲ ನೀವು. ಯಾವಾಗ ಸೆಟ್ಲ್ ಹಾಕಿರಿ? ಮನೆ ಆಗ್ಬೇಕು, ಮಕ್ಕಳಾಗಬೇಕು, ಆಸ್ತಿ ಮಾಡಬೇಕು, ಮದುವೆ ಆಗ್ಬೇಕು, ಮೊಮ್ಮಕ್ಕಳಾಗಬೇಕು, ಅದು ಸೆಟ್ಲ್ ಅಂತಾರೆ ಅವರು. ಹೌದಾ? ಅದೆಲ್ಲ ಆಗೋತ್ರಿಗೆ ಕೈಕಾಲು ಲಿಕ್ಕಿ ಆಗಿರ್ತಾವೆ. ಹೌದಾ? BP ಸೇರಿರ್ತೈತಿ, ಡಯಾಬಿಟಿಸ್ ಬರ್ತದೆ. ಏನು ಗಳಿಸಿರಿ, ಏನು ಉಳಿಸಿರಿ, ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ಇದು ಏನು ಮಾಡ್ದಂಗೆ ಆಯ್ತು? ಯಾರಿಗಾಗಿ? ಬದುಕೋದು ಗೊತ್ತಾಗಲಿಲ್ಲ ನಿಮಗೆ, ಬದುಕೋದು ಗೊತ್ತಾಗಲಿಲ್ಲ. ಓವರ್ ಮಾಡಿದಿರಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಎಷ್ಟು ಗಳಿಸ್ಬೇಕು ಗೊತ್ತಾಗಲಿಲ್ಲ, ಎಷ್ಟು ಉಳಿಸ್ಬೇಕು ಗೊತ್ತಾಗಲಿಲ್ಲ. ಮಂದಿ ನೀವು ಎಷ್ಟು ಗಳಿಸ್ತೀರಪ್ಪ ಅಂದ್ರೆ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು, ಮಕ್ಕಳಿಗೇನು ತೊಂದರೆ ಆಗಬಾರ್ದು. ಆ ಮಕ್ಕಳು ಇವರು ಒದ್ದು ಹೊರಗೆ ಹಾಕ್ತಾರೆ ಹೀಗೆಲ್ಲ ಮಾಡಿದ್ದಕ್ಕೆ. ಎಷ್ಟೋ ಮಂದಿ ಹಿಂಗೂ ಅದಾರಲ್ಲ. ರೇಮಂಡ್ ಕಂಪ್ನಿ ಮಾಲಕ ಒದ್ದು ಹೊರಗೆ ಹಾಕ್ಯಾರ. ಅವಾಗ ಅರ್ಥ ಆಗತ್ತೆ ಮನುಷ್ಯನಿಗೆ ಪಶ್ಚಾತ್ತಾಪ ಪಡೋದೇ ಒಂದು ಅವಗುಣ. ಹಂಗೆ ಅವ ಬಿಡುದಿಲ್ಲ ಬುದ್ಧಿ, ಪಶ್ಚಾತ್ತಾಪ ಪಡೋದೇ. ಪಶ್ಚಾತ್ತಾಪ ಪಟ್ಟಾಗಲೇ ಅವನಿಗಿದು ಸಾಯುವ ಕೊನೆಯ ಕ್ಷಣ ಗೊತ್ತಾಗ್ತದೆ ಅವನಿಗೆ. ಬದುಕಿದ್ದಾಗ ಏನು ಗೊತ್ತಾಗಲ್ಲ. ವೃತ್ತಿಶೈಲಿಯಲ್ಲಿ ಡೆತ್ ಬೆಡ್ನಲ್ಲಿ ಮಲಗಿದಾಗ ಗೊತ್ತಾಗುತ್ತೆ. ಹಿಂಗೆ ಕೈಕಾಲಾಗ ಇದು ಹಾಕಿರ್ತಾರೆ, ಮೂತಿಗೆ ಮಾಸ್ಕ್ ಹಾಕಿರ್ತಾರೆ, ಯಾರೋ ಬರ್ತಾರೆ, ಬಂದೆ ಯಾವಾಗ ಬಂದೆ, ಹೀಗೆ ಈ ಸ್ಥಿತಿಯೊಳಗೆ ಎಲ್ಲರೂ ಹೋದ್ಮೇಲೆ ಕಣ್ಣು ಮುಚ್ಚಿರ್ತಾರೆ. ನಾ ಏನು ಮಾಡಿದೆ ಇಷ್ಟು ವರ್ಷ? ಕಣ್ಣಾಗ ಬಂದ ನೀರು ಬರ್ತಾವೆ. ಏನು ಮಾಡಲಿಕ್ಕಾಗಲಿಲ್ಲ. ಏನು ಮಾಡಿದ್ರಿ? ಯಾರಿಗೆ ಉಪಕಾರ ಮಾಡಿದ್ರಿ? ಯಾರ ಮುಖದೊಂದು ನಗು ತೋರಿಸಿದ್ರಿ? ದುಃಖ ಕೊಟ್ರಿ. ಜಗತ್ತಿನೊಳಗೆ ಮರದಂಥ ಮರ ಮಂದಿಗೆ ಹೆಲ್ಪ್ ಮಾಡ್ತು. ಮರದಂಥ ಮರ ಹೆಲ್ಪ್ ಮಾಡ್ತು ಮಂದಿಗೆ. ನೀವೇನು ಮಾಡಿದ್ರಿ? ಕಸ್ಕೊಂಡ್ರಿ, ಮತ್ತೊಬ್ಬರು ಕಸ್ಕೊಂಡ್ರಿ, ದುಃಖ ಕೊಟ್ರಿ. ಮತ್ತು ನೀವು ಸುಖ ಅನಿಸಿ ಹೆಂಗೆ ಬರ್ತದೆ? ಗೊತ್ತೇ ಆಗಲಿಲ್ಲ ನಿಮಗೆ. ಇದು ಗೊತ್ತಾಗಲಿಲ್ಲ. ಯಾಕಂದ್ರೆ ಯಮಕಿತ್ತು ಅವಾಗ, ಯಮಕಿತ್ತು. ಲಾಸ್ಟಿಗೆ ಪಶ್ಚಾತ್ತಾಪ ಬರ್ತದೆ. ಬಂತೇನು? ಏನು ಬರ್ತದ? ಅತ್ತೆಯಾಗಿ ಸೊಸಿಗೆ ಎಷ್ಟು ಕಾಡಿದಿರಿ? ಸೊಸಿಯಾಗಿ ಅತ್ತಿಗೆ ಎಷ್ಟು ಕಾಡಿದಿರಿ? ಗಂಡಿಗೆ ಎಷ್ಟು ಕಾಡಿದಿರಿ? ಗಂಡ ಹೆಂಡತಿಗೆ ಎಷ್ಟು ಕಾಡಿದ? ತಿಳ್ಕೊರಿ. ಗೊತ್ತಾ? ಇವತ್ತು ನೀವೇನದಿರಿ ನಿಮ್ಮ ಕರ್ಮದ ಪರಿಣಾಮ. ಅತ್ತಿ ಸೊಸಿನ ಉಳಿಸ್ಕೊಂಡಿದ್ಲು. ಅತ್ತಿ ಹಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಲಕ್ಕ ಹೊಡಿತಪ್ಪ. ಯವ್ವ ನೀರು ಕೊಡ, ಒಂದು ನೀರು ಕೊಡ್ತೀವಿ, ಮಹಿಮಾನ ಎಷ್ಟು ಕಾಡಿ ನನಗೆ ಗೊತ್ತೈತಿ ನಿನಗೂ ಅಂತ ಹೇಳಕ್ಕೆ ಅಲ್ಲೇ ಹೇಳು, ಅಲ್ಲೇ ಉಚ್ಚಿ ಎಲ್ಲ ನೆನಪಿ ಬರ್ತದೆ. ಕಣ್ಣ ನೀರು ಬರ್ತದೆ. ಏನು ಮಾಡೋದು? ಏನು ಮಾಡ್ಲಿಕ್ಕೆ ಸಿಕ್ಕದ? ಯಾವಾಗ ನೀವು ಮಾಡಬೇಕಾಗಿತ್ತು ಅವಾಗ ಮಾಡಿಲ್ಲ, ಈಗೇನು ಮಣ್ಣು ಮಾಡ್ತೀರಿ? ಏನು ಮಾಡೋದಿಲ್ರಿ. ಇದಕ್ಕೆ ಅವೇರ್ನೆಸ್ ಅಂತಾರೆ. ಇದಕ್ಕೆ ಪ್ರಜ್ಞಾಂತರ. ನಾನು ಮತ್ತೊಬ್ಬರಿಗೆ ದುಃಖ ಕೊಡೋ ಕಾಲಕ್ಕೆ, ನಾನು ಮತ್ತೊಬ್ಬರಿಗೆ ಮೋಸ ಮಾಡೋ ಕಾಲಕ್ಕೆ ನನಗೂ ಒಮ್ಮೆ ರಿಟರ್ನ್ಸ್ ಪ್ರಶ್ನೆ ಹಾಕ್ಬೇಡಿ.
ಕರ್ಮ ರಿಟರ್ನ್ಸ್. ವಿತ್ ಇವತ್ತು ನೀವು ಅತ್ತಿ ಸಸ್ಯ ಅತ್ತೆಗೆ ಕಣ್ಣ ನೀರು ತರಿಸಿರಿ, ನಿಮಗೂ ನೀವು ಒಂದು ಕಾಲ ಅತ್ತೆ ಆಗ್ತೀರಿ. ಆಗಲೇಬೇಕು. ಒಂದು ಹೊಸ ಟ್ರೆಂಡ್ ಬಂದೈತಿ ಇವತ್ತು. ಮಕ್ಕಳಿಗೆ ಕನ್ಯಾಡೋಕೆ ಹೋಗ್ಬೇಕಾದ್ರೆ ಮನೆಗೆ ಆಗ್ತದೆ ಅಂತ ಕೇಳ್ತಾರೆ, ಹೌದು. ಮನೆಗೆ ಆಗ್ತದೆ ಅಂತ ಕೇಳ್ತಾರ, ಅತ್ತಿಳಿದ ಮನೆಗೆ ಹೋಗ್ತಾರ. ಇದೇ ರಿಪೀಟ್. ಈಕಿ ಮಗನ ಕನ್ಯಾಡ ಹೋಗ್ಬೇಕಾರ ಅತ್ತೆದಾಳನು ಅಂತಿರ್ತಾರ, ಅತ್ತೆದಾಳನ ಅಂತ ಕೇಳ್ತಾರ. ಅವಾಗ ಹಿಂದಿನ ನೆನಪಾಗತ್ತೆ, ಹೌದು. ನಾ ಇದನ್ನು ಕೇಳಿದ್ದೆ ನನ್ನ ಸೊಸೆಗೆ ಹೇಳಿದ್ದಲ್ಲ ಅಂತ ಅನ್ಸುತ್ತೆ. ಹೋಗೋ ಇವನ ಅದಕ್ಕೆ ಯಾಕೆ ರೂಪ. ನನ್ನ ಹೆಂಡತಿ ಕೇಳಿದ್ಲು, ಅತ್ತೆ ಇಲ್ಲದಿರೋ ಮನೆನೇ ಬೇಕು ಅಂತ ಅವಳು ಚಾಯ್ಸ್ ಮಾಡಿಲ್ಲ ಅಂತ. ಒಂದು ಎಂಥ ಕಾಲಿದ್ದು ಗೊತ್ತದನು. ಒಂದು ಕಾಲ ಇತ್ತು, ಒಂದು ಟ್ರೆಂಡ್ ಇತ್ತು. ಅತ್ತೆರಿಂದ ಸಸ್ಯಾರು ಕಾಡಿಸೋ ಎಷ್ಟು ಶೋಷಣೆ ಆಗಿರೋ ಗೊತ್ತದೇನು. ಎಂಥ ಅತ್ತೆರಿದ್ರಪ್ಪ ಅಂದ್ರೆ ಭಯಂಕರ ಕಾಡ್ಯಾರ ಅವ್ರಿಗೆ ಸಸ್ಯಾರಿಗೆ. ಹೌದಾ? ಇವತ್ತು ನೀವು ಅತ್ತಿ ಆಗಿರಿ, ಹೌದಾ? ಅತ್ತಿ ಆಗಿರಿ, ಸಸ್ಯಾರು ಮಾಡಿದ್ದು ನಿಮಗೆ ಇರಿಟೇಟ್ ಆಗುತ್ತೆ. ಯಾಕೆ ಇರಿಟೇಟ್ ಆಗುತ್ತಪ್ಪ ಅಂದರೆ ನೀವು ಎಂದೂ ನಿಮ್ಮ ಅತ್ತೆ ಕಡೆ ಬೇಯಿಸ್ಕೊಳ್ಳಿಲ್ಲ. ನಿಮ್ಮ ಅತ್ತಿಗೆ ತಿರುಗಿ ಅಂದಿರಿ, ಮತ್ತು ಅವರು ಅಂತಾರಲ್ಲ ಈಗ ಅನುಭವಿಸಿರೋದನ್ನ. ನಿಮ್ಮ ಅತ್ತಿ ಕೈಯಿಂದ ಬಯಸ್ಕೊಂಡಿದ್ರೆ ನಿಮ್ಮ ಸೊಸೆಯ ಕೈಯಿಂದ ಬಯಸ್ಕೊಳಕ್ಕೆ ನಿಮ್ಗೆ ಇದಾಕಿತ್ತು. ನೀವು ಸೊಸೆಯಾಗಿ ಟ್ರೈನಿಂಗ್ ತೊಗೊಂಡು ಆಕೆ ಮತ್ತೆ ಈ ಟ್ರೈನಿಂಗ್ ಇದು ಈ ಏನು ಟ್ರೆಂಡಪ್ಪ ಅಂತಂದ್ರೆ ಅತ್ತೆ ಅನ್ನೋ ವ್ಯಕ್ತಿ ಕಷ್ಟ ಕೊಡೋಕೆ ಹುಟ್ಟ್ಯಾಳ. ಬ್ರ್ಯಾಂಡ್ ಅದು. ಅತ್ತೆ ಅಂದ್ರೆ ಕಾಡಾಕಿ, ಗಂಡ ಹೆಂಡ್ತಿನ ಅಗಲಸಾಕಿ, ಸಸಿನ ಕಾಡಾಕಿ, ಬ್ರ್ಯಾಂಡ್ ಆಕಿ. ಅತ್ತೆ ಅನ್ನೋದು ಬ್ರ್ಯಾಂಡ್. ನಡ್ಬರಕ್ಕೆ ನೀವು ಸಿಕ್ಕೊಂಡು ಒದ್ದಾಡ್ತೀರಿ. ಎಲ್ಲಿ ಚೇಂಜ್ ಆಗ್ಯಾರ? ನೋ ಚೇಂಜ್. ಅದೇ ದುಡಿತಾರ ಅಷ್ಟೇ ಬಿಟ್ಟು ಎಂಜಾಯ್ ಮಾಡ್ತಾ ಇಲ್ಲ. ಏನದ ಇರೋದನ್ನ ಎಂಜಾಯ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಇವತ್ತು ಅವ್ರ ಹತ್ರ ಎಲ್ಲ ಅದ. ಗಂಡ ದುಡಿತಾನ, ಏನು ದುಡಿತಾರ, ಸಾಕಷ್ಟು ರೊಕ್ಕದ, ಎಂಜಾಯ್ ಮಾಡ್ತಾ ಇಲ್ಲ. ಅದೇ ಬದುಕಂತ ತಿಳ್ಕೊಂಡ್ಬಿಟ್ಟಾರ, ಅದೇ ಬದುಕಂತ ತಿಳ್ಕೊಂಡ್ಬಿಟ್ಟಾರ. ಎಷ್ಟೋ ಜನ ಬರ್ತಾರ, ನನ್ನ ಮಗ ದೂರ ಆದ, ನನ್ನ ಮಗ ದೂರ ಆದ. ನಾನು ಕೇಳಿದೆ, ಯಾಕೋ ದೂರ ಅದೇ? ದೂರ ಆಗಬೇಕು ನಾನು ಅಂತ. ಯಾಕೆ ಅಂದ್ರೆ ಅವ್ರು ನಾನು ದೂರ ಇಟ್ಟಾರಲ್ಲ. ಹೆಂಗೆ? ನಾನು 3 ವರ್ಷ ಇದ್ದೆ, ಇದ್ರಾಗ ಹಾಕಿದರು, ಬೇಕೇರಿನೇ ಹಾಕಿದರು. ದೊಡ್ಡವಾದೆ ಮತ್ತು ಇದ್ರಾಗ ಹಾಸ್ಟೆಲ್ನೇ ಹಾಕಿದರು. ಮುಂದೆ ಚಂದಮ್ಮ ಹಾಸ್ಟೆಲ್ಗೆ ಹಾಕಿದರು, ಮುಂದೆ ಅಲ್ಲಿ ಹಾಕಿದ್ರು, ಮತ್ತು ಹಾಸ್ಟೆಲ್ನೇ ಹಾಕಿದ್ರು. ನಾನು ತಮ್ಮ ಕಡೆ ಇಟ್ಕೊಳ್ಳೇ ಇಲ್ಲ. ನಾನು ದೂರ ಮಾಡ್ಯಾರ, ಅವನ್ನೂ ದೂರ ಇಡ್ತೀನಿ. ನನ್ನ ಕೂಡ ಅವ್ರು ನನ್ನ ಕೂಡ ಇಲ್ಲ ನನ್ನನ್ನು ಅವ್ರು ಕೂಡ ಇಟ್ಕೊಂಡೇ ಇಲ್ಲ. ಮತ್ತೆ ಯಾಕೆ ಅವ್ರು ಇಟ್ಕೋಬೇಕು? ಹೆಂಗೆ ಬರೋಬ್ಬರಿ ತೀರಿಸ್ತಾರೆ ಮಕ್ಕಳು. ನೀವು ATM ಮಷೀನು ನಿಮ್ಮ ಮಕ್ಕಳಿಗೆ. ನೀವು ಬರೀ ATM ಮಷಿನ್ಸ್. ನನ್ನ ಮಗನ ಮಹಾಬಲೇಶ್ವರದೊಳಗೆ ಹಾಕ್ಬೇಕು, ನನ್ನ ಮಗನ ಊಟಿಗೆ ಹಾಕ್ಬೇಕು, ಚಂದ ಕಲಿಬೇಕು. ದೂರಿಟ್ರಿ ನೀವೇ ದೂರ ಮಾಡ್ಕೊಂಡ್ರಿ. ಅವಾಗಲೇ ನೀವೇ ದೂರ ಮಾಡಿದಿರಿ. ಅಟ್ಯಾಚ್ಮೆಂಟೇ ಇಲ್ಲ. ನಿಮ್ಮ ಕಷ್ಟ ಗೊತ್ತಾಗಲಿಲ್ಲ ಅವನಿಗೆ. ಹಣ ಕಳಿಸ್ಬೇಕಾದ್ರೆ ನಮ್ಮ ಅಪ್ಪ ಏನು ಮಾಡಿ ಕಳಿಸ್ತಾನೆ ಒಂದೇ ಗೊತ್ತಾಗಲಿಲ್ಲ ಅವನಿಗೆ. ನಿಮ್ಮ ಪರಿಸ್ಥಿತಿಯೇ ಗೊತ್ತಾಗಲಿಲ್ಲ. ಮತ್ತು ಅವ ಏನು ಮಾಡ್ತಾನೆ? ಯು ಆರ್ ATM ಮಷಿನ್ ಫಾರ್ ದೆಮ್. ತಪ್ಪಿದ್ರಿ. ಬದುಕಿನ ಬಗ್ಗೆ ಗೊತ್ತಾಗಲಿಲ್ಲ ನಿಮಗೆ. ಹೌ ಟು ಲಿವ್ ಆನ್ ದಿಸ್ ಅರ್ತ್ ಗೊತ್ತಾಗಲಿಲ್ಲ. ಹೌ ಟು ಲಿವ್ ಆ್ಯಸ್ ಎ ಪೇರೆಂಟ್ ಗೊತ್ತಾಗಲಿಲ್ಲ. ಹೌ ಟು ಲಿವ್ ಆ್ಯಸ್ ಎ ಹಸ್ಬೆಂಡ್ ಗೊತ್ತಾಗಲಿಲ್ಲ. ಬದುಕು ಭಾಳ ಕಠಿಣದು, ಅಷ್ಟೇ ಗಂಭೀರದು, ಅಷ್ಟೇ ಸರಳದು. ಇವತ್ತು ಏನಾಗಿದೆಯೋ ನೀವೇ ಮಾಡಿಕೊಂಡಿದ್ದು. ಇವತ್ತು ಏನು ಇದ್ದೀರಿ ನೀವು, ನಿಮ್ಮ ಕರ್ಮದ ಪರಿಣಾಮ ನೀವೇ ಮಾಡಿದ್ದದು. ನಿಮ್ಮ ಕಷ್ಟದ ಸಮಸ್ಯೆಗಳ ನಿರ್ಮಾಪಕರು ನೀವೇ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಪ್ರಾಬ್ಲಮ್ಸ್. ಯು ಆರ್ ದ ಕ್ರಿಯೇಟರ್. ಇವತ್ತು ನೀವು ಕಷ್ಟ ಅನುಭವಿಸ್ತಿರಲ್ಲ, ನೀವೇ ಕ್ರಿಯೇಟ್ ಮಾಡಿದ್ದು. ನೀವೇ ಅಪರಾಧಿಗಳು, ಸ್ವಯಂ ಅಪರಾಧಿಗಳು ನೀವು. ಭಾಳ ಕೆಟ್ಟದು. ಇದೆಲ್ಲ ಗೊತ್ತು ಮಾಡ್ಕೋಬೇಕು. ಗೊತ್ತು ಮಾಡ್ಕೊಂಡಾಗ ಏನಾಗುತ್ತೆ? ಮನಸ್ಸಿಗೊಂದು ಅಸೀಮ ಶಾಂತಿ ಸಿಗುತ್ತದೆ. ಆಯಿತು, ನಾ ಮಾಡಿದ್ದೆ, ಅನ್ನಕತ್ತೀನಿ ಕರ್ಮ.
ಭಾಳ ಕೆಟ್ಟದ ರೀ. ಇವತ್ತು ನೀವು ಅಡ್ಡಾಡ್ಕೊಂತ ಬಂದಿರಲ್ಲ, ಭಾಳ ಚಲೋ. ನಿಮ್ದು ಹಣೆ ಬರ ಯಾವಾಗ ಗೊತ್ತಾಗುತ್ತಪ್ಪ ಅಂದ್ರೆ ಮಕ್ಕೋಬೇಕು ನೀವು. ಕೈಕಾಲು ಎತ್ತಲಾರ್ದಂಗೆ ನಿಶ್ಚಯಿತ ಮಲಗಿದಾಗ ನಿಮಗೆ ಯಾರು ಪ್ರೀತಿ ಮಾಡ್ತಾರೋ ಗೊತ್ತಾಗುತ್ತೆ. ನಿಮ್ಮ ಹಣೆ ಬರ ಗೊತ್ತಾಗ್ತದೆ. ಈಗಲೇ ಗೊತ್ತಾಗ್ತಾ ಇದೆ. ಕೈಕಾಲು ಗಟ್ಟಿದಾಗಲೇ ಗೊತ್ತಾಗುತ್ತೆ. ಗಟ್ಟಿಯಾಗಿರಲ್ಲ, ಗೊತ್ತಾಗುತ್ತೆ. ಪುಣ್ಯವಂತರು ನೀವು. ಪುಣ್ಯವಂತರಂತೀನಿ ನಾನು. ಸಿಕ್ಕಿದೆ ನಮಗೆ. ಅದಕ್ಕೂ ಬ್ಯಾಲೆನ್ಸ್. ನಿಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡಬೇಕು ನಿಮ್ಗೆ ಗೊತ್ತಾಗಲಿಲ್ಲ, ಎಷ್ಟು ಹಚ್ಕೋಬೇಕು ಗೊತ್ತಾಗಲಿಲ್ಲ, ಎಷ್ಟು ದೂರ ಇಡಬೇಕು ಗೊತ್ತಾಗಲಿಲ್ಲ, ಗೊತ್ತೇ ಆಗಲಿಲ್ಲ ರೀ ನಿಮ್ಗೆ. ಮತ್ತು ಏಕಮುಖ ಹೋದ್ರಿ ನೀವು. ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಎಲ್ಲರೂ ರೀ, ಎಲ್ಲರೂ ಏನು ತಲೆ ಕೆಟ್ಟೈತು, ಮಗ ಇಂಜಿನಿಯರ್ ಆಗಬೇಕು, ಮಗ ಡಾಕ್ಟರ್ ಆಗಬೇಕು, ಮಗ ಡಾಕ್ಟರ್ ಆಗಬೇಕು, ಮಗ ಇಂಜಿನಿಯರ್ ಆಗಬೇಕು. ಯಾಕಂದ್ರೆ ನಾನು ನಂಗೆ ಆಗಬಾರ್ದು. ನಾ ಹಮಾಲ ಇದ್ದ, ನಾನೊಬ್ಬರು ಕೂಡ ಏಜೆಂಟಾಗಿ ಕೆಲಸ ಮಾಡಿದೆ, ಒಬ್ಬರ ಕೈ ದುಡಿದೆ, ಹಂಗೆ ನನ್ನ ಮಕ್ಕಳು ದುಡಿಬಾರ್ದು. ಅದೇ ತಪ್ಪು. ನಿಮ್ಮ ಮಕ್ಕಳು ಒಂದು ಹಿಟ್ಟು ಹಾಕ್ಸ್ಕೊಂಬರ್ದಿಲ್ಲ, ಹೊರಗಡೆ ಹೋಗಿ ಏನು ಕೆಲಸ ಮಾಡಿದ್ರೆ ಆಗೋದಿಲ್ಲ ಅವ್ರಿಗೆ. ನಿಮ್ಮ ಮನೆಯದ್ದು ಮನೆಯದ್ದು ಮತ್ತೊಬ್ಬರದಲ್ಲ. ಅದ್ಯಾಕೆ ನಾ ಮಾಡಲಿ ಅಂತಾರೆ ಅವರು. ₹100 ಕೊಟ್ಟು ಇಂಥ ಮಕ್ಕಳನ್ನ ಶುಂಠಿ ತಗೊಂಡು ಬಾ, ₹100 ಶುಂಠಿ ತಂದುಬಿಟ್ಟಿದ್ದ ನನ್ನ ಮಗ. ಗೊತ್ತಾಗಲಿಲ್ಲ. ಭಾಳ ಕೆಟ್ಟದ್ದು ರೀ. ಶಿಕ್ಷಣ ಸಿಗಲಿಲ್ಲ, ಶಿಕ್ಷಣ ಕೊಡಲಿಲ್ಲ. ಯಾರು ಕೊಡಬೇಕಾಗಿತ್ತು? ನಾವೇ ಕೊಡಬೇಕಿತ್ತು. ತಪ್ಪಿದ್ರಿ. ವ್ಯಾಮೋಹ, ಬೇಡ ಮಳೆ ಬರ್ತಾ ವ್ಯಾಮೋಹ, ವ್ಯಾಮೋಹ. ನೋವಾಗಬಾರ್ದು. ಈಗ ಅವಕಾಶ ಸಿಕ್ತು ನಮಗೆ. ಗೊತ್ತಾ? ₹100 ಭಾಳ ಕೆಟ್ಟದು. ಕಾರಣ ಇದನ್ನು ತಿಳ್ಕೋಬೇಕು. ಇದನ್ನು ತಿಳ್ಕೋಬೇಕು. ಸಮತ್ವ, ಎಲ್ಲವೂ ಸಮವಾಗಿರಬೇಕು. ನವರಸ ಅಂತದ ಸಮವಾಗಿರಬೇಕು. ಪಂಚಕೋಶಗಳಂತದ ಸಮವಾಗಿರಬೇಕು. ಪಂಚತತ್ವಗಳಂತದ ಸಮವಾಗಿರಬೇಕು. ಬ್ಯಾಲೆನ್ಸ್ ಆಗಿರಬೇಕು. ಈಗ ನಿಮಗೆ ಯಾವುದು ರೋಗ ಬರ್ತದ, ಇಂಬ್ಯಾಲೆನ್ಸ್ನಿಂದ ಆಗಿ ಬಂದದ್ದು. ಭೂಮಿ ತತ್ವ ಜಾಸ್ತಿ ಆಯ್ತು ಒಂದು ರೋಗ, ಕಮ್ಮಿ ಆಯ್ತು ಒಂದು ರೋಗ. ವಾಯು ತತ್ವ ಜಾಸ್ತಿ ಆದ್ರೆ ಒಂದು ಅಲ್ಲ, ಮೊಣಕಾಲು ಹಿಡ್ಕೊತಾವು, ಬೆನ್ನು ಚೊಯ್ ಚೊಯ್, ಕಾಲು ನೋವು, ತಲೆನೋವು. ಹೌದಾ? ವಾಯು ತತ್ವ. ಅಗ್ನಿ ತತ್ವ ಜಾಸ್ತಿ ಆದರೆ ಇದೇ ಉರಿ, ಮಗ 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 ಉರಿರುತ್ತೆ. ಹೌದಾ? ಅಗ್ನಿ ತತ್ವ ಜಾಸ್ತಿ ಆದರೆ, ಅಗ್ನಿ ತತ್ವ ಕಮ್ಮಿ ಆದ್ರೆ ಸಾಯ್ತೀರಿ. ತಣ್ಣಗ ನೋಡಿರಲ್ಲ, ಹಿಂಗೆ ಟೆಂಪ್ರೇಚರ್ ಹೆಚ್ಚಾದ್ರೆ ಅಂತೀರಿ. 99 ಇರಬೇಕಲ್ಲ, 102 ಬಂತಪ್ಪ ಅಂದ್ರೆ ತಂಡಿ ಬಟ್ಟೆ ಹಾಕ, ಅದು ಮಾಡ, ಎಷ್ಟು ಬಂದವು ಅಂತೀರಿ. 2 ಪಾಯಿಂಟ್ ಜಾಸ್ತಿ ಆದರೆ. 99 ಬೇಡ ಅಂತ ತಿಳ್ಕೊಂಡು 97 ಆಯ್ತು, ಕಾಲು ತಿಕ್ಕ, ಕೈ ತಿಕ್ಕ. ಹೌದಾ? 2 ಕಮ್ಮಿ ಆಗುವಂಗಿಲ್ಲ, 2 ಹೆಚ್ಚಾಗುವಂಗಿಲ್ಲ. ಭೂಮಿ ತತ್ವ ಜಾಸ್ತಿ ಆಗುವಂಗಿಲ್ಲ, ಭೂಮಿ ತತ್ವ ಕಮ್ಮಿ ಆಗುವಂಗಿಲ್ಲ. ಅಗ್ನಿ ತತ್ವ ಜಾಸ್ತಿ ಆಗುವಂಗಿಲ್ಲ, ಅಗ್ನಿ ತತ್ವ ಕಮ್ಮಿ ಆಗುವಂಗಿಲ್ಲ. ಬ್ಯಾಲೆನ್ಸ್, ಬ್ಯಾಲೆನ್ಸ್, ಬ್ಯಾಲೆನ್ಸ್ ಇಸ್ ಯೋಗ. ಸುಖ ದುಃಖೇ ಸಮಯಕೃತ್ವ, ಲಾಭ ಲಾಭವು ಜಯ ಜಯವು. ಲಾಭ ಆಗಲಿ, ಹಾನಿ ಆಗಲಿ, ನಷ್ಟ ಆಗಲಿ, ಇದು ಆಗಲಿ, ದುಃಖ ಆಗಲಿ, ಸುಖ ಆಗಲಿ, ಒಂದೇ ಇರಬೇಕು. ನಮ್ದೇನದ, ಸ್ವಲ್ಪ ಸುಖ ಆಗ್ತಿಲ್ಲ ಹರಡೋದು, ದುಃಖ ಆಗ್ತಿಲ್ಲ ತಸ್ ಇಮ್ಮಿಡಿಯೇಟ್ಲಿ ದುಃಖ ಏಕ್ದಮ್ ಕಂಗಾಲಾಗಿ, ಜಗತ್ತಿನಾಗ ನನ್ನಷ್ಟು ದುಃಖಿ ಯಾರೂ ಇಲ್ಲಪ್ಪ ಅನ್ನೋ ಹಿಂಗೆ. ಸುಖ ಆದ್ರೆ ನೋಡ್ಬೇಕು, ಹಂಗೆ ಹೇಳಿದ್ರೆ ಹರಡೋದು. ಹಾಂ, ಸುಖ ದುಃಖೇ ಸಮಯಕೃತ್ವ. ಅದಕ್ಕೆ ಸುಖ ಅಂದ್ಕೊಂಡು ಹೀಗೆ ಬೇಡ ಮಗನ. ಯಾಕಂದ್ರೆ ಇಟ್ ನೆವರ್ ಸ್ಟೇಸ್. ಅದು ಭಾಳ ತಿರುದಿಲ್ಲ. ನೆರಳು ಬಂದಂಗೆ ಬರ್ತದದು. ಸುಖ ಬಂತು, ನೆರಳು ಬಂದಂಗೆ ಅದು ಮತ್ತೆ ಹೋಗ್ತದೆ. ದುಃಖ ಬಂದದ್ದು ನಳಬೇಡ, ಅದು ನೆರಳಿದ್ದಂಗೆ ಮತ್ತೆ ಹೋಗ್ತದೆ. ಸುಖ ದುಃಖ ಅನ್ನೋದು ನೆರಳುಗಳಿದ್ದಂಗೆ. ಸುಖ ದುಃಖ ಅನ್ನೋದು ಸಮುದ್ರದ ತೆರೆಗಳಿದ್ದಂಗೆ. ಸುಖ ಬಂತು ಹಿಗ್ಬೇಡ್ರಿ, ದುಃಖ ಬಂತು ಕುಗ್ಬೇಡ್ರಿ. ಲಾಭ ಆಗಲಿ ಹಿಗ್ಬೇಡ್ರಿ, ನಷ್ಟ ಆಗಲಿ ಇದು ಆಗಬೇಡ್ರಿ. ಹೌದಾ? ಈಗ ನೋಡಿ ಮನುಷ್ಯನ ಸ್ವಭಾವ, ಚಳಿ ಬಂತಿಲ್ಲ, ಇವು ಯಾವಾಗ ಚಳಿಗಾಲ ಹೋಗುತ್ತೋ ಯಪ್ಪ ಅಂತಾರೆ. ಬ್ಯಾಸಿಗೆ ಬರಲಿ ನೋಡಿ ಯಾವಾಗ ಬಿಸಿಲು ಹೋಗುತ್ತೋ ಯಪ್ಪ ಅಂತಾರೆ.
ಮಳೆ ಬೇಕು ಅಂತಾರೆ, ಮಳೆ ಬರಲಿ ಎಪ್ಪೋ ಯಾವಾಗ ಮಳೆ ನಿಲ್ತೋ ಅಂತಾರೆ. ಸಮಾಧಾನ ಇದೆ ಜೀವಕ್ಕೆ? ಒಂದರ ಸಮಾಧಾನ ಐತೆ ಜೀವಕ್ಕೆ? ಯಾವುದರಲ್ಲೂ ಇಲ್ಲ. ಇಲ್ಲ ರೀ. ಅದಕ್ಕೆ ಯೋಗ ಏನು ಹೇಳ್ತಪ್ಪ ಅಂತಂದ್ರೆ ಲಿವಿಂಗ್ ವಿತ್ ಪ್ರೆಸೆಂಟ್ ಸಿಚುವೇಶನ್ ಅಂತಾರೆ ಅವರು. ಲಾಭ ಆಯ್ತು ಲಿವಿಂಗ್ ವಿತ್ ಪ್ರೆಸೆಂಟ್ ಸಿಚುವೇಶನ್, ಲುಕ್ಷಣ ಆಯಿತು ಲಿವಿಂಗ್ ವಿತ್ ಪ್ರೆಸೆಂಟ್ ಸಿಚುವೇಶನ್, ದುಃಖ ಬಂತು ಲಿವಿಂಗ್ ವಿತ್ ದ್ಯಾಟ್. ಹೌದಾ? ಅದು ಬುದ್ಧಿ ಯಾವಾಗ ಬರ್ತದೆ ನಿಮಗೆ? ಇದಕ್ಕೆ ಯೋಗ ಅಂತಾರೆ. ಇದು ಯೋಗ. ಸುಖ ದುಃಖೇ ಸಮಯಕೃತ್ವ, ಲಾಭ ಲಾಭವು ಜಯಾಜಯವು. ಸ್ವಲ್ಪ ಆಟ ಆಡ್ತಾ ಏನು ಕ್ರಿಕೆಟ್ ಸ್ವಲ್ಪ ಆಡಿದ್ರೆ ಸಾಕು, ಗೆದ್ದರು ಯೋ ಇಡೀ ಇಡೀ ಗ್ರೌಂಡಾಗ ಕುಣಿತೈತಿ. ಹೌದಾ? ಸೋತ್ರ ಮುಗಿತು ದೋಸ್ ಬೈದ ಕ್ರಿಕೆಟರ್ಸನ್ನು. ಎಂತ ಇದು? ಎಷ್ಟು ಇದು ಎಕ್ಸೆಂಟ್ರಿಕ್ ಆಗ್ತದೆ ಇದು. ಲಾಭ ಆದ ಕೂಡ ಏಕ್ದಮ್ ಹೋ ಅಂತ ಚೇರಾಡೋದು, ಚಿಯರ್ಸ್ ಅನ್ನೋದು, ಇದನ್ನು ಮಾಡೋದು. ಇದು ಬ್ಯಾಡಪ್ಪ. ಯಾವುದೂ ಸ್ಥಿರ ಇಲ್ಲ. ಇದು ಯೋಗ. ಈ ಸತ್ಯ, ಇದು ಸತ್ಯ. ಇದನ್ನು ತಿಳ್ಕೊಂಡಾಗ ಯೋಗ ಅಂತಾರೆ. ಗೊತ್ತಾಯ್ತಾ?